ಗಾಯತ್ರಿ ನಿರತಾಯೇ ಚ ದೇವೈ ಭಾಗವತೋತ್ತಮ. ಗಾಯತ್ರಿಯ ಜಪವನ್ನು ಮಾಡುವಂತಹ ಅಧಿಕಾರ ಇದ್ದವರು ಉಪನೀತರಾದಂತಹ ತ್ರೈವರ್ಣಿಕರು ಗಾಯತ್ರಿಯ ಜಪವನ್ನು ಮಾಡಿ ಗಾಯತ್ರಿ ಪ್ರತಿಪಾದ್ಯನಾದಂತಹ ಗಾಯಂತಂ ತ್ರಾಯತೆ, ಭಕ್ತಿಯಿಂದ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡುವವರನ್ನು ರಕ್ಷಣೆ ಮಾಡ್ತಾನೆ ಅನ್ನುವುದಕ್ಕಾಗಿ ಗಾಯತ್ರಿ ಅಂತನಿಸಿಕೊಂಡವನು ಪರಮಾತ್ಮ. ಅಂತಹ ಪರಮಾತ್ಮನನ್ನು ಚೆನ್ನಾಗಿ ಭಕ್ತಿಯಿಂದ ಭಜಿಸಬೇಕು. ಮನೆಯಲ್ಲಿ ಉಪನಯನ ಮಾಡಿಕೊಂಡ ಮಕ್ಕಳು, ಕೈ ಹಿಡಿದ ಪತಿ ಚೆನ್ನಾಗಿ ಗಾಯತ್ರಿಯ ಜಪವನ್ನು ಮಾಡಿ ಸಂಧ್ಯಾವಂದನವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿದ ಅನ್ನವನ್ನೇ ಊಟ ಮಾಡಿ ಉಳಿದವರಿಗೂ ಅಂತಹ ಪವಿತ್ರವಾದ ಅನ್ನ ದೊರಕುವ ವ್ಯವಸ್ಥೆ ಮಾಡ್ತಾ ಇದ್ದರೆ ಬಹಳ ಸಂತೋಷ. ಇಲ್ಲದಿದ್ದರೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳಾದರೂ ಗಟ್ಟಿಯಾಗಿ ಇದಕ್ಕೋಸ್ಕರ ತಮ್ಮ ಮಕ್ಕಳನ್ನು ತಮ್ಮ ಪತಿಯನ್ನು ಕೂಡ ವಿಶೇಷವಾಗಿ ಆಗ್ರಹದಿಂದ, ಸದಾಗ್ರಹದಿಂದ, ಪ್ರೀತಿಪೂರ್ವಕವಾದ ಆಗ್ರಹದಿಂದ ನೀವು ಗಾಯತ್ರಿಯ ಜಪವನ್ನು ಮಾಡಿ ದೇವರ ಪೂಜೆ ನೈವೇದ್ಯ ಮಾಡುವುದಾದರೆ ಮಾತ್ರ ಅಡುಗೆ ಮಾಡ್ತೇವೆ, ಇಲ್ಲದೇ ಇದ್ದರೆ ಮಾಡೋದಿಲ್ಲ ಅಂತ ಹೇಳಿದರೆ ಪಾತಿವ್ರತ್ಯಕ್ಕೆ ಏನೂ ಧಕ್ಕೆ ಬರೋದಿಲ್ಲ. ಅಷ್ಟು ತಲೆ ಕೆಡಿಸಿಕೊಂಡಿಲ್ಲ ಅಂತ ಅನ್ನಿಸ್ತದೆ ಯಾರು. ಆದರೂ ಅಷ್ಟು ಪತಿಭಕ್ತಿ ಇದ್ದರೆ ಎಂದಿಗೂ ನಾವು ಪತಿಗೆ ವಿರುದ್ಧ ಮಾತನಾಡಬಾರದು ಅಂತ ಸಂಕಲ್ಪ ಇಟ್ಟುಕೊಂಡಿದ್ದರೂ ಕೂಡ ಈ ಒಂದು ಮಾತನ್ನು ಹೇಳ್ಬೋದು, ದೇವರ ಪೂಜೆ ನೀವು ಮಾಡಿದರೆ ಮಾತ್ರ ಅಡುಗೆಯನ್ನು ಮಾಡ್ತೇವೆ ಅಂತ. ನೀವು ಚೆನ್ನಾಗಿ ಸಂಧ್ಯಾವಂದನೆ ಗಾಯತ್ರಿ ಜಪ ಮಾಡಿದರೆ ಮಾತ್ರ ನಿನಗೆ ಊಟಕ್ಕೆ ಹಾಕ್ತೇವೆ ಅಂತ ಮಕ್ಕಳಿಗೆ ಹೇಳುವುದರಲ್ಲಿ ತಪ್ಪಿಲ್ಲ. ಉಪನಯನವಾಗಿರಲಿಲ್ಲ, ಗಾಯತ್ರಿಯ ಜಪ ಮಾಡುವ ಅಧಿಕಾರ ಇಲ್ಲ, ಆ ಸಂದರ್ಭದಲ್ಲಿ ದೇವರ ಸ್ಮರಣೆಯನ್ನು ಮಾಡಿ, ದೇವರ ನಾಮಸ್ಮರಣೆ ಮಾಡಿ, ನಾಮ ಸಂಕೀರ್ತನೆಯನ್ನಾದರೂ ಮಾಡಿ ಕೃಷ್ಣಾರ್ಪಣ ಹೇಳಿ ಊಟವನ್ನು ಮಾಡಿ. ಹಾಗೇ ಊಟವನ್ನು ಮಾಡಬೇಡಿ ಅಂತ ಮಕ್ಕಳಿಗೆ, ಗಂಡನಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಇಷ್ಟಮಿತ್ರರಿಗೆ, ಬಾಂಧವರಿಗೆ ಹೇಳುವುದರೊಳಗೆ ತಪ್ಪಿಲ್ಲ. ಹೇಳದಿದ್ದರೆ ತಪ್ಪು.